ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಇವತ್ತು ನಾನು ಸೊಪ್ಪು ಬಗ್ಗೆ ಒಂಚೂರು ಮಾತಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಸಬ್ಸಿಗೆ ಸೊಪ್ಪು ತುಂಬ ಚೆನ್ನಾಗಿ ಬಂದಿತ್ತು. ಆದರೆ ಒಂದು 2-3 ದಿವಸ ನಾನು ಟೆರೆಸ್ ಮೇಲೆ ಬರದೆ ನೀರು ಹಾಕೋಕ್ಕಾಗಲಿಲ್ಲ. ಹಾಗಾಗಿ ಮಣ್ಣೆಲ್ಲ ಗಟ್ಟಿಯಾಗೋಗಿ ಸೊಪ್ಪೆಲ್ಲ ಒಣಗೋಗಿದೆ. ಮತ್ತು ನೋಡಿ ಯಾವ ಥರ ಎಲ್ಲ ಮಲ್ಕೊಂಡ್ಬಿಟ್ಟಿದೆ. ಪಾಪ ಅದಕ್ಕೆ ನೀರೇ ಇಲ್ಲ. ನೀರು ಹಾಕ್ಬಿಟ್ಟು ಹಾಗೆ ಒಂದು ಗಿಡನ ರೀಪಾಟ್ ಮಾಡೋದಿತ್ತು. ಆ ಗಿಡ ಇದೆ, ಕಾಸ್ಮೋಸ್ ಗಿಡ. ಇದನ್ನು ರೀಪಾಟ್ ಮಾಡೋಣ ಅಂತ ಬಂದಿದ್ದೀನಿ. ನಾನು ಮೊದಲಿಗೆ ಈ ಗಿಡನೆಲ್ಲ ಕ್ಲೀನ್ ಮಾಡಿಕೊಂಡೆ. ಸ್ವಲ್ಪ ಎಲ್ಲ ಒಣಗೋಗಿ ಥರ ಆಗೋಗಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ಮತ್ತು ನಾನು ಪಾಟಿಂಗ್ ಮಿಕ್ಸ್ ತೊಗೊಂಡಿದ್ದೀನಿ. ಪಾಟಿಂಗ್ ಮಿಕ್ಸ್ಗೆ ನಾನು ಏನೇನು ಹಾಕಿದ್ದೀನಿ ಅಂತ ಅಂದರೆ ಕೋಕೋಪೀಟು, ಮಣ್ಣು, ವರ್ಮಿ ಕಾಂಪೋಸ್ಟು, ಬೇವಿನ ಪುಡಿ, ಬೇವಿನ ಹಿಂಡಿ ಪುಡಿ ಮತ್ತು ಸ್ವಲ್ಪ ಎಪ್ಸಮ್ ಸಾಲ್ಟ್ ಹಾಕಿದ್ದೀನಿ ಜೊತೆಗೆ. ನಾನು ಇದನ್ನೆಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಯಾವಾಗಂದ್ರೆ ಅವಾಗ ನಾವು ಟೆರೆಸ್ ಮೇಲೆ ಬಂದಾಗ ಏನಾದರೂ ಒಂದು ಕೆಲಸ ಮಾಡಬೇಕು, ಅಕಸ್ಮಾತ್ ಒಂದು ರೀಪಾಟ್ ಮಾಡಬೇಕು ಅಂದಾಗ ಎಲ್ಲ ಮಾಡಿಕೊಂಡು ನಾವು ಮಣ್ಣೆಲ್ಲ ರೆಡಿ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಫಸ್ಟು ಮೊದಲೇ ಮಾಡಿಟ್ಕೊಂಡಿರ್ತೀನಿ. ಅದನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಭತ್ತದ್ದು ಹೊಟ್ಟು ಹಾಕೋಣ ಅಂತ ಅಂದ್ಬಿಟ್ಟು, ಅದು ಇರಲಿಲ್ಲ, ತರಿಸಿದ್ದೆ, ಅದನ್ನು ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಭತ್ತದ ಹೊಟ್ಟನ್ನು ಹಾಕಿದ್ದೀನಿ ಅದಕ್ಕೆ. ಇದರಿಂದ ಮಣ್ಣು ತುಂಬ ಚೆನ್ನಾಗಿ ಮೃದುವಾಗಿ, ಮಣ್ಣು ತುಂಬ ಈಸಿಯಾಗಿ ಗಿಡ ಬೇರು ಕೊಡೋದಕ್ಕೆ ಸಹಾಯ ಆಗುತ್ತೆ. ಇದ್ದರೆ ಹಾಕ್ಬೋದು, ಇಲ್ಲ ಅಂದರೆ ಏನು ಬೇಡ. ನಾನು ಇದ್ದಿದ್ದರಿಂದ ಇದಕ್ಕೆ ಸ್ವಲ್ಪ ಬೆರೆಸಿದೆ. ಹಾಗಾಗಿ ಮಣ್ಣು ತುಂಬ ಚೆನ್ನಾಗಿರ್ತದೆ. ಎಷ್ಟು ಮಣ್ಣು ಪುಡಿಯಾಗಿರುತ್ತೆ ಅಂತ ಅಂದರೆ ಗಿಡ ತುಂಬಾ ಈಸಿಯಾಗಿ ಬೇರು ಬಿಡುತ್ತೆ. ಜೊತೆಗೆ ನಾನು ಸ್ವಲ್ಪ ಒಣಗಿದ್ದು ಸೆಗಣಿ ಇತ್ತು, ಅದನ್ನು ಸ್ವಲ್ಪ ಹಾಕಿದ್ದೀನಿ. ಎಲ್ಲ ಗೊಬ್ಬರ ಥರ ಹಾಕಿದ್ದೀನಿ. ಫಸ್ಟು ಗೊಬ್ಬರ ಎಲ್ಲ ಹಾಕಿಟ್ಟಿದ್ದೆ, ಆದ್ರೂ ಇನ್ನೂ ಸ್ವಲ್ಪನೂ ಹಾಕಿದೆ. ಮತ್ತು ನೋಡಿ, ಈಗ ಗಿಡ ತೆಗೆದು ನಾನು ಪಾಟ್ ಒಳಗೆ ರೀಪಾಟ್ ಮಾಡ್ತಾಯಿದ್ದೀನಿ. ನಾನು ಮಣ್ಣು ಕೆಳಗಡೆ ಎಲ್ಲ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಈ ಪಾಲಿಥೀನ್ ಕವರ್ ಹಾಕ್ತೀನಿ. ನಾವು ಅಂಗಡಿಯಿಂದ ಸಾಮಾನು ತರ್ತೀವಲ್ಲ, ಆ ಕವರೆಲ್ಲ ಇರುತ್ತಲ್ಲ, ಅದನ್ನು ಸ್ವಲ್ಪ ಹಾಕ್ಕೊತೀನಿ. ಮತ್ತು ಒಣಗಿದ ಕಸ ಇತ್ತು, ಆ ಕಸನೂ ಹಾಕ್ಕೊತೀನಿ. ಅದು ಕೊಳೆತು ಗೊಬ್ಬರ ಆಗುತ್ತೆ. ಮತ್ತು ಮಣ್ಣನ್ನು ಸ್ವಲ್ಪ ಕಡಿಮೆ ಇಡಿಸ್ತದೆ ಪಾಟ್ಗೆ. ಜಾಸ್ತಿ ಮಣ್ಣು ತುಂಬೋ ಅವಶ್ಯಕತೆ ಏನೂ ಇರಲ್ಲ. ಆ ಕಸ ಎಲ್ಲ ಕೊಳೆತು ಗೊಬ್ಬರ ಹಾಕ್ತಾ ಮಣ್ಣು ಒಳಗಡೆ ಹೋಗುತ್ತೆ. ಆವಾಗ ಮತ್ತೆ ನಾವು ಮೇಲ್ಗಡೆ ಗೊಬ್ಬರ ಹಾಕೋದಕ್ಕೆ, ಗಿಡಗಳಿಗೆ ಗೊಬ್ಬರ ಹಾಕೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ನೋಡಿ, ಈಗ ಸ್ವಲ್ಪ ಒಂದು ಮಣ್ಣು ಹಾಕಿದ್ದೀನಿ ಸ್ವಲ್ಪ. ನಾನು ಗಿಡನ ಒಂದು ಕೈಲಿ ವೀಡಿಯೋ ಮಾಡೋದ್ರಿಂದ ಗಿಡ ಕ್ಲೀನ್ ಮಾಡೋದು ಕಾಣಿಸ್ತಾ ಇಲ್ಲ. ತೆಗೆದಿಟ್ಕೊಂಡು ನಾನು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಅದು ಕೆಳಗಡೆ ಆದಷ್ಟು ಯಾವುದೇ ಗಿಡ ನಾವು ರೀಪಾಟ್ ಮಾಡಿದಾಗ ಕೆಳಗಡೆ ಗಿಡಗೆ ಎಲೆಗಳ ಬಿಡಬಾರ್ದು. ಸ್ವಲ್ಪ ಮಣ್ಣಿಗೆ ಆ ಎಲೆ ಸೋಕಿದ್ರೂ ಅದರಿಂದ ಫಂಗಸ್ ಆಗಿ ಗಿಡ ಸಾಯೋ ಚಾನ್ಸಸ್ ಇರುತ್ತೆ. ಅದರಿಂದ ಒಂದು ಸ್ವಲ್ಪ ದೂರ ಆದಂಗೆ ಗಿಡಗಳ ಎಲೆಗಳೆಲ್ಲನೂ ಕಿತ್ತಾಕಬೇಕು. ನೋಡಿ, ಬೇರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅದರೊಳಗಡೆ. ಇದು ಕಾಸ್ಮೋಸ್ ಗಿಡ, ಪಿಂಕ್ ಕಲರ್ ಗಿಡ ಇದು. ಹಂಗಾಗಿ ಅದು ತುಂಬ ಇಷ್ಟಪಟ್ಟು ತೊಗೊಂಡು ಬಂದೆ. ಇದರೊಳಗೆ ಹಳದಿ ಕಲರ್ ಬರುತ್ತೆ, ವೈಟ್ ಕಲರ್ ಬರುತ್ತೆ. ನಾನು ಪಿಂಕ್ ಇರಲಿ ಅಂತ ತೊಗೊಂಡು ಬಂದಿದ್ದೆ. ನೋಡಿ, ನಾನು ಎಷ್ಟು ಮಣ್ಣು ಹಾಕಿದ್ದೀನಿ. ತುಂಬ ಸ್ಮೂತಾಗಿದೆ ಮಣ್ಣು. ಈಗ ನೀರು ಹಾಕಿದ್ರೆ ಅದು ಪೂರ್ತಿ ನೀರು ಇಳ್ಕೊಳ್ಳುತ್ತೆ. ಗಿಡದಲ್ಲೆಲ್ಲ ಮೊಗ್ಗೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಈಗ ನೀರು ಹಾಕಿದ್ರೆ ಅದಕ್ಕೆ ನೀರು ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ನೀರು ಹೋಗುತ್ತೆ. ಈ ಥರ ಯಾವುದೇ ಗಿಡ ಹಾಕಿದ್ರೂ ನಾವು ನೀರು ಒಳಗಡೆ ಹೋಗಬೇಕು. ಅದು ತಾನೇ ಹಿಂಗಿದಾಗ ಅದು ಮಣ್ಣು ತೀರ ಗಟ್ಟಿಯಾಗಿರಬಾರ್ದು. ಗಟ್ಟಿಯಾಗಿದ್ದಾಗ ಬೇಗ ನೀರು ಹೋಗಲ್ಲ. ಈ ಥರ ಇರಬೇಕು ಮಣ್ಣು ಯಾವಾಗ್ಲೂ. ಇಷ್ಟು ಒಂದು ಸಮ ಪ್ರಮಾಣದಲ್ಲಿ ಗಿಡಗಳಿಗೆ ಮಣ್ಣು ಬೆರೆಸಿ ಯಾವುದೇ ಗಿಡ ಹಾಕೋದು ತುಂಬ ಚೆನ್ನಾಗಿ ಬರ್ತವೆ. ನೋಡಿ, ನಾನು ನೀರು ಹಾಕಿದ್ದೀನಿ. ನೀರು ಹಾಕಿದ್ಮೇಲೆ ಅದು ಒಳಗಡೆ ಹೋಗಿ ಅಲ್ಲಿ ಓಲ್ ಥರ ಆಗಿತ್ತು. ಮತ್ತೆ ನಾನು ನೀರು ಹಾಕ್ತೆ ಅದಕ್ಕೆ. ಈಗ ನೀರು ಹಾಕಿದಾಗ ಎಷ್ಟು ನೀರು ಕುಡಿಯುತ್ತೆ ಮಣ್ಣು, ಅಷ್ಟೆಲ್ಲ ತಗೊಂಡು ಮಿಕ್ಕಿದ್ದು ಹೋಲ್ ಮುಖಾಂತರ ಹೊರಗಡೆ ಹೋಗುತ್ತೆ. ನೋಡಿ, ಮತ್ತು ನಾನು ಇದಕ್ಕೆ ಸ್ವಲ್ಪ ಮೇಲ್ಗಡೆ ಮಣ್ಣು ಹಾಕಿ ಮತ್ತೆ ನೀರು ಹಾಕಿ ನಾನು ಅದನ್ನು ಗಿಡ ಹಾಕಿದ್ದೀನಿ. ಗಿಡ ತುಂಬ ಚೆನ್ನಾಗಿ ಬಂದಿದೆ. ಇದು ನಾನು ಅಮೆಝಾನಿಂದ ತರಿಸಿದ್ದು ಭತ್ತದ ಹೊಟ್ಟು. ಇದು ಯಾವುದೇ ಗಿಡಕ್ಕೂ ಹಾಕಿದ್ರೂ ಚೆನ್ನಾಗಿ, ಮರಳು ಬದಲು ಇದನ್ನು ಹಾಕಿದ್ರೆ ತುಂಬ ಚೆನ್ನಾಗಿರ್ತದೆ. ನೋಡಿ, ಗಿಡ ಇದು ರೀಪಾಟ್ ಆಯಿತು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ನೀವು ಈ ಥರ ಗಿಡ ನೆಡಿ.